ಹಾಯ್ ಜನರೇ, ಶುಭೋದಯ ಎಲ್ಲರಿಗೂ. ನಾವಿವತ್ತು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ರಾಮಘಟ್ಟ ಗ್ರಾಮದಲ್ಲಿ ನಡೆದಿರುವ ಚೆಕ್ ಡ್ಯಾಮ್ ಕಳಪೆ ಬಗ್ಗೆ ಮಾಹಿತಿ ನೀಡಲು ಬಂದಿದ್ದೇವೆ. ಇದು ಹರಪನಹಳ್ಳಿ ತಾಲೂಕು ಆಗಿದ್ದರೂ ಕ್ಷೇತ್ರ ಮಾತ್ರ ಜಗಳೂರಿಗೆ ಸೇರಿರುತ್ತೆ. ಹಾಗಾಗಿ ಜಗಳೂರಿನ MLA ಅವರು ಆದಂಥ ಚಿಕ್ಕಮ್ಮನಟ್ಟಿ ಬಿ ದೇವೇಂದ್ರಪ್ಪನವರು 5/5/2025 ರಾಮಘಟ್ಟಕ್ಕೆ ಸಂಜೆ 4:30ಕ್ಕೆ ರಾಮಘಟ್ಟ ಗ್ರಾಮದ ತುಂಬಿಗೆರೆ ಮಾರ್ಗವಾಗಿ ಹೋಗುವ ರಸ್ತೆಯಲ್ಲಿ ಚೆಕ್ ಕಾಸುವೆ ನಿರ್ಮಾಣ ಕಾಮಗಾರಿಕೆ ಭೂಮಿ ಪೂಜೆ ಕಾರ್ಯಕ್ರಮ ಮಾಡಿರುತ್ತಾರೆ. ಅಂದಾಜು ಮೊತ್ತ ಬಂದುಬಿಟ್ಟು 96,25,000ಗಳಿಗೆ ಇದು ಮಂಜೂರಾಗಿದೆ. ಆದರೂ ಇದು ಕಳಪೆ ಮಟ್ಟದ ಕಾಮಗಾರಿಯಾಗಿದೆ. ಇದನ್ನು ಈ ವಿಡಿಯೋ ಮುಖಾಂತರವಾಗಿ ನಿಮಗೆಲ್ಲ ತಿಳಿಸುತ್ತೇವೆ, ಬನ್ನಿ ನೋಡಿ. ನೋಡ್ರಿ, ರಾಡ್ ಎಷ್ಟು ಹಾಕಿದಾರ. 2 ರಾಡು ATM 2 ರಾಡ್ ಹಾಕ್ಬಿಟ್ರೆ ಸಾಕ. ಕರ ಸತ್ ಬಿದ್ದೈತಿ, ಅದಕ್ಕೆ ಇದಿಲ್ಲ ಏನಲ್ಲ. ಅದು ಕರ ಒದ್ಕೊಂಬಿದೈತಿ, ಅದು ಒದ್ಕೊಂಬಿಂದ ಹಂಗ ಸತ್ ಹೋಗೈತೆ. ಅದು ಬಿದ್ದರೆ ಹೊಡೆದಕ್ಕೆ ಹಂಗ ಕಾಲ್ ಮುರ್ಕಂದ ಹಂಗ ಸತ್ತೈತೆ. ಅದು ನಿನ್ನೆ ರಾತ್ರಿ ಹಚ್ಚಿರ ಕಣ. ಹೆಂಗಿದೆ, ಯಾರು ಬಂದಿಲ್ಲ ಇವತ್ತು. ನಿನ್ನೆ ಬಿದ್ದಿರೋದು ಉಬ್ಬಿರೋಣ ಅದು ಹೊಟ್ಟೆ ಗಿರಿ ಎದ್ರಿ ಸತ್ತಿರೋದು. ಅದು ಆಗ್ಲಾಡೋದು ಅಲ್ಲಪ್ಪ. ಒಂದೇ ಬಳ ಅಗ್ಲಾಡ್ತಿದ್ದೆ, ಒಂದೇ ಬಳ ಸಾಕಿದ್ ಅಗ್ಲಾಡಕ್ಕೆ. ಏನ್ ಹಂಗ ಭಾರಿ ಪೂರ್ತಿ ಮೈಗಳ ಭಾರ ಹಾಕ್ಬೇಕಂತೇನಿಲ್ಲ. ಒಂದ್ ಕಿರುಗೊಳಗ ಅಗ್ಲಾಡ್ಸಿರೋ ಎಲ್ಲ ಆಲ್ಮೋಸ್ಟ್ ಹಂಗ ಅದೇವನ. ಜಸ್ಟ್ ಎರಡೇ ಸಾಕು. ನನಗೆ ಯಾಕ ಸಿದ್ದೇನ ಲೆಕ್ಕ ನೋಡು. ರೋಡೇ ನಾವು ಒಬ್ಬರೇ ನಡ್ತೀವಿ. ಜನಗಳು ನಮ್ಮೂರಾಗ ಹಿಡ್ಕೊಂಡು ನಾವು ಹೊಡೆದ ಪರಿಸ್ಥಿತಿ ಬಂದೈತಪ್ಪ. ಒಂದ್ ಕೈ ಜೋಡ್ಸನ ಸುಳ ಮಕ್ಳಿಗೆ ತಿನ್ಸನ ಅನ್ನಂಗಿಲ್ಲ. ಅವ್ರ ತಿಂದೋಕಾರ ಕೊಟ್ಬಿಡ್ತಾರ, ಹಿಡ್ಕೊಂಡು ಹೊಂಟು ಬಿಡೋದು ಬಕಣದಾಗ. ಲೆಕ್ಕಕ್ಕೆ ಬೆಟ್ರ್, ಮಾಮೂಲಿ ಬೆಟ್ರ್. ನಾರ್ಮಲ್ ಮಳೆಗೆ ಈ ತರ ಆಗಿದೆ. ಇನ್ನ ಹೆವಿ ಹೊಡೆದ್ ಬಿಟ್ರೆ ಮಳೆ ಕನ್ಸ್ಟ್ರಕ್ಷನ್ ನಡೆಯೋದೈತೆ ಅಲ್ವಾ. ಸಿಮೆಂಟ್ ನೋಡಪ್ಪ, ಏನೇನಿಲ್ರಿ. ಯಾವ MC ಬಳಸಿದ್ದಾರೆ ಇಲ್ಲಿ ಎಂಸೆಂಡ್ ಹಾಕಿಲ್ಲ. ಮಾಡ್ಬೇಕಂದ್ರೆ ಬರೀ ಡಸ್ಟ್. ಇದು ಎಲ್ಲ ಡಸ್ಟ್ನಾಗ ಕೆಲಸ ಮುಗಿದು ಹೋಗೈತಿ. ಡಸ್ಟ್ ಇದನ್ನ ಅವರು ಡಬಲ್ ವಾಶ್ ಎಂಸೆಂಡ್ ತಂದಿರೋದು ಅಷ್ಟು ಏನು ಇದೆ. ಡಸ್ಟ್ ಪೌಡರ್ ಇದು ಲಾಸ್ಟ್ ಎಲ್ಲ ಹಳದ್ ಉಳಿದಿರ್ತಲ್ಲ ಅಂತ ಡಸ್ಟ್ ಪೌಡರ್. ಇದಕ್ಕೊಂದ್ ಲಕ್ಷ, ಇದಕ್ಕೊಂದ್ ಲಕ್ಷ ಅನ್ಕಂದ್ರೆ 2 ಲಕ್ಷ, ಇದಕ್ಕೊಂದ್ 10 ಲಕ್ಷ, 12 ಲಕ್ಷ ಅನ್ಕೊಳಪ್ಪ. 12-15 ಲಕ್ಷ ಅನ್ಕೊಳಪ್ಪ. ಮತ್ತೆ ಬಾಳ್ಸಿರೋ ರಾಡ್ಗಳು ಎಷ್ಟಪ್ಪ ಅವು ಅಂತ ಯಾವ ಉಳಿದ್ರು ಎಲ್ಲಯ್ಯ. ಅದನ್ನೇ ಮತ್ತೆ ನಾನು ಹೇಳ್ತಾ ಇರೋದು. ಈಗ ಚೌಕ್ ಮುಳಿ ದೊಡ್ಡದಾಗೆ ಇರ್ಬೇಕು. ರಾಡ್ ಎಷ್ಟು ಎರಡು ರಾಡ್ ಹಾಕಿದ್ರೆ ಓಕೆ. ಅದ್ರ ಗಟ್ಟಿ ನಾಲ್ಕು ಮಂದಿ ಚೌಟಿಂಗ್ ಒಬ್ಬ ನಿಂಗ ಅದಿಮೇಲೆ ಇಬ್ಬರು ಅದಿಮೇಲೆ ಹೋಗ್ಬಾರ್ದು ಅಂತ. ಮತ್ತೆ ಈಗ ಮಿನಿಮಮ್ ಸ್ಟ್ರೆಂತ್ ಇರಬೇಕು. ಹಳ್ಳ ಇಷ್ಟು ಮಾಡ್ಯಾರಿ, ಮತ್ತೊಟ್ಟು ಫೂಡ್ ಮಾಡಿಟ್ಟಾರ. ನೋಡಿ, ಈಗ ಬಂದ್ ಯಾರೋ ಒಬ್ಬ ನಿಂಗ್ ವರ್ಕೆನ ಹೋದ ಅಂತ ಅಂದ್ರೆ ಈ ಗಟ್ಟಿ ಐತೆ ಅಂತ ಈಗ ಲೆವೆಲ್ಗೆ ಐತಪ್ಪ. ನಿಮ್ ವರ್ಕೆನ ಹೋದ ಅಂತ ಇಲ್ಲ ಅಂತಂದ್ರೆ ರಂಗ ನೋಡಿ 2 ರಾಡ್ ಹಾಕ್ರಿ ಅಂತ ಮಾಡ್ಸಿರ ಸಾಕ. ಉಳಿಸ್ಕೊಂಡ್ರೆ ರಂಗನಾಥ್ ಕೆಲಸ ಮಾಡ್ತಿರಲ್ಲ, ಬನ್ನಿ ಇಲ್ಲಿ. ಬನ್ನಿ ಇಲ್ಲಿ. ಏನಿದು ಸರ್ ಶೇತ್ಮಿನ ಅವು ಎಲ್ಲ ಕಂಬೆಲ್ಲ ಉಳ್ಕೊಂಬಿದ್ದವು. ಒಂದ್ ಕರ ಬಿದ್ದ ಸತತ್ ಸಾ ಇಲ್ಲಿ ಇಲ್ಲಿ ನೋಡ್ಬರ್ರಿ ಸಾ. ಎಲ್ಲ ಕಂಬ ಉಳ್ಕೊಂಡ್ ಹೆಂಗೈತ್ ನೋಡ್ಬರ್ರಿ ಸಾ. ಇಲ್ಲಿ ಬಂದು ಒಂದ್ ಸ್ವಲ್ಪ ಬಂದೇ ಅಲ್ಲ ನೀವು. ಕಂಬನ ಉಳ್ಕೊಂಡ್ ಹೋಗೋ ನೀವೇನ್ ಸರ್ ಅವತ್ತು ಫೋನ್ ಮಾಡಿದ್ರೆ ಏನಂದ್ರಿ ಅಂದ್ರೆ ನೀವು ಅದಕ್ಕೇನ್ ಲೋಡ್ ಬೀಳಲ್ಲ ಅಂದ್ರಿ, ಹೌದಾ? ಲೋಡ್ ಬೀಳಲ್ಲ ಅಂದ್ರೆ ಹೌದಾ? ನೀವ್ ಅಂದ್ರೆ ಇಲ್ಲ ಸರ್. ನೀವು ಇಲ್ಲಿ ಬಂದ್ ನೋಡಿ ಸರ್, ಬಂದ್ ನೋಡಿದ್ರೆ ಗೊತ್ತಾಗೈತಿ ಅಲ್ಲಿದ್ದಾನೆ ಏನಾಗೈತೆ ಅಂದ್ರೆ. ಏನ್ ಹೇಳಕ್ ಹೇಳಿ ಸರ್, ಇಲ್ಲಿ ವಿಡಿಯೋ ಮಾಡಕ್ಕೆ ವಿಡಿಯೋ ಮಾಡಿ ಹಾಕ್ತಾ ನೋಡ್ರಿ ಸರ್ ನಿಮಗೆ. ಈಗ ನೀವ್ ಯಾವ ಬರ್ತೀರಿ ಸರ್? ಅಲ್ ಸರ್ ನೀವ್ ಯಾವ ಬರ್ತೀರಿ? ಇಲ್ಲಿ ಕೊಡ್ತಾ ನೋಡ್ರಿ ಸರ್. ಸರ್ ನಿನ್ನೆ ಬರೀ ಶಾಲಿ ಹುಡ್ರು ಬಂದು ಹಿಂಗ್ ಮುಟ್ಟಾಡ್ಯಾವ ಇಲ್ಲಡ್ರಿ ಸರ್. ಏನಪ್ಪ ಇವು ಕಂಬಗಳು ಇರ್ಸ್ಯಾರಲ್ಲ, ವಾಲಿದಾವಾಗ ಕರಸೆ ಬಿದ್ದ ತೂಡ್ಕೊಂಡೋಗಿ ಅದ್ರ ಬಿದ್ದತ್ ಹೋಗಿ ಕರ ಒಂದು. ಅದನ್ನ ಕ್ಯಾಮ್ರಾ ತೆಗೆದು ಹಾಕ್ತಾ ನೋಡ್ರಿ. ಅದನ್ನ ನೋಡಕಚ್ಚಾರ. ಅವೆಲ್ಲರ ನೀರ್ ಹರಿಯಕರ ಬಂದು ಅವ್ನು ಹಿಡ್ಕಂದ್ರೆ ಹುಡ್ರು ಅದ್ರಾಗ ದಬಕ್ಕನಾಗ ಅದ್ರ ಜೊತೆಲೇ ಹೋಗ್ತಾರ ಅವ್ರು. ಅವು 2 ರಾಡ್ ಹಾಕಿ ಹಿಂಗೆ ಅಂದ ಹಿಂಗೆ ನಿಲ್ಸಿ ಹೋಗ್ಬಿಡಾರ. ಅವೇನು ಆತಂತಂದು ತಗಸಿ ಸರ್. ಅದಕ್ಕೆ ಇದನ್ನ
ಇದು ಮಾಡ್ಬೇಕು ಸರ್, ಕಂಬಿ ಪೈಪ್ ಕಂಬಿ ಹಂಗ್ ಮಾಡಿ ಸರ್, ಇಲ್ಲಂದ್ರೆ ಯಾವಾಗಾದ್ರೂ ಅನಾಹುತ ನೀವು ಮಾಡಿದ್ಕ ಸಾರ್ಕಲ್ಲ ಸರ್ ಅದು. ಹಳ್ಳ ಕೂಡಾಗೈತಿ. ಮತ್ತೆ ನೀರು ಅದು ಸೀದಾ ಸೈಡ್ ವಾಲ್ ಇದ್ದಂಗೆ ಇರ್ಬೇಕು ಪೈಪ್ಗಳು. ಹಳ್ಳ ಬೇರೆ ಕೂಡಾಗೈತೆ ಅಂತ ಇಲ್ಲಿ ಬರ್ತಿ ಜನ ಅದ ನೋಡಿ ಸರ್, ಎಲ್ಲ ಮಾತಾಡ್ತಾ ಇದಾರೆ, ಏನು ಮಾಡ್ತಾರೆ ಇಂಜಿನಿಯರ್ಗೆ ಹೇಳ್ತೀವಿ ಅಂದ್ರೆ. ಸರ್ ನಮಸ್ತೆ ಸರ್. ಸರ್ ಮತ್ತೆ ಹಳ್ಳ ಹೆಂಗಿತ್ತು ಈಗ ಹಂಗೆ ಆಗ್ಬಿಡುತ್ತ ಸರ್. ಕೂಡಾಗೈತ್ರಿ, ಹಳ್ಳ ಕೂಡಾಗೈತಿ. ನೀವು ಅಟ್ಯಾಚ್ ಮಾಡಕ್ಬಿಟ್ಟು ನೀವು ನೋಡ ಹಳ್ದಾಗ ಹೋಗಿ ಮಣ್ಣು ಹಾಕ್ಸಿದ್ರೆ ಹೆಂಗ್ ಸರ್ ಮಣ್ಣು ತಡಿತೈತೆ ಸರ್. ಸರ್ ಸರ್ ಹಿಂದ್ಗಡೆ ಬ್ಯಾಡ ಸರ್, ನಮಗೆ ಫಸ್ಟಿಗೆ ಇಲ್ಲಿ ಅಷ್ಟದ ಸರ್ ಹಳ್ಳ, ಅದು ಬೇಕಾದ್ರೆ ನಾವು ಹಿಂದ್ಗಡೆ ಕೂಡಿರ್ಲಿ ಸರ್. ಇಲ್ಲಿ ಫಸ್ಟಿಗೆ ಹಳ್ಳತ್ತಲ್ಲ ಸರ್, ಅದು ಏರಿ ಎಲ್ಲಿ ಹಾಕಿ ಕೊಡ್ತೇನೆ ಸರ್. ನೀವು ಬಂದು ಒಳ ಪೂರ್ತಿ ಒಳಗೆ ಹಾಕ್ಸಿರಿ ಸರ್. ಎಲ್ಲ ಮಣ್ಣು ಹಾಕಿರೋ ಸರ್, ಎಲ್ಲ ಪಕ್ಕ ಅಲ್ಲ ಸರ್, ಮಳೆ ಬರುತ್ತೆ ಅಂದ್ರೆ ಮಣ್ಣು ಏರಿಗೆ ಹಾಕ್ಸಕ ನೀವು ಒಳಗೆ ಹಾಕ್ಸಿರಿ, ಹಳದಾಗ ಹಾಕ್ಸಿರಿ. ಫಸ್ಟಿಗೆ ಎಷ್ಟು ತಳ್ಳ, ಈಗ ಎಷ್ಟೈತೆ ಸರ್? ವಿಡಿಯೋ ಮಾಡಿದಾರೆ. ಹಾ, ಸ್ಮಶಾನದ ಕಡೆ ತೆಗ್ದಿರಿ ಸರ್, ಓಕೆ, ಅದಕ್ಕೇನೆಲ್ಲ ಅಬ್ಜೆಕ್ಷನ್. ಈ ಕಡೆಗೆ ಸರ್, ಈ ಕಡೆ ಹೊಲ ಕಡೆಗೆ ರೋಡ್ಗೆ ಸ್ವಲ್ಪ ಹಾಕ್ಯಾನಕ್ ಸರ್ ಮುಂದಕ್ಕೆ. ಆಗಲ ಬರ್ಲಿಲ್ಲ ಶೇಕ್ ಮೇ ಆದ್ರೆ ಶೇಕ್ ಮೇ ಹಾಕಿರಲ್ಲ ಸರ್, ಅದನ್ನ ಸ್ವಲ್ಪ ಮುಂದಕ್ಕೆ ಹಾಕ್ಯಾನಕ್. ಅದು ಸರ್ ಬರೋದಲ್ಲ, ಇದು ಹಳ್ಳ ಎಷ್ಟಿತ್ತು ಈಗ ಎಷ್ಟಾಗೈತಿ, ಅದು ಹೂಳೆತ್ತಿಲ್ಲ ಪಾಳೆತ್ತಿಲ್ಲ, ಹೈಟ್ ಎಷ್ಟಾಗೈತಿ. ಆ ಕಡೆ ಈ ಕಡೆ ಮಣ್ಣು ಮಣ್ಣು ಹಂಗ ಸಾವನ ಮಾಡಿ ಹಂಗ ಹೋಗಿರಲ್ಲ ಸರ್ ಜೆಸಿಬಿಗ. ಆಯ್ತು ಸರ್, ಆಳನೇನಿಲ್ಲ ಸರ್, ಇದು ರೋಡಿಗೆ ಅದಕ್ಕೆ ಸೇಮ್ ಆಗ್ಬಿಡುತ್ತೆ. ಆಳತ್ತಲ್ಲ ಫಸ್ಟ್ ಗುಂಡಿನಾರ ಮಾಡ್ಬಿಡ್ರಿ ಸರ್, ತಡದಕ್ಕೆ ಇನ್ನೊಂದ್ ಸ್ವಲ್ಪ ಗುಂಡಿ ಮಾಡಿಸಿ ಹೋಗ್ಬಿಡ್ರಿ ಸರ್. ಫಸ್ಟಿಗೆ ಹಳ್ಳ ಆಳನೂ ಇತ್ತು ಅಗಲನೂ ಇತ್ತು. ಈಗ ಇಲ್ಲಿ ಕೂಡ್ ಮಾಡಿರಿ ಹಿಂದೆ ಅಗಲ ಇಲ್ಲೇ ಕಾಣಿಸುತ್ತೆ ಸರ್ ಫಸ್ಟಿಗೆ. ಮತ್ತೊಂದು ವಿಡಿಯೋ ಮಾಡ್ಕೊಂಡ್ರ ಸರ್ ನಮಗೆ ಹಿಂದದ್ ಬ್ಯಾಡ ಸರ್, ಹಿಂದ್ ಕೂಡ ಐತೆ ಹಳ್ಳ, ಇಲ್ಲಿ ಅಗಲ ಇರೋದು ಹಿಂದದ್ ಲೆಕ್ಕಲ್ಲ ನಮಗೆ. ಇಲ್ಲಿ ದನ ಕರ ನೀರ್ ಕುಡಿಯೋದಿಲ್ಲ ಸರ್, ಅದು ಜೀವ ಮಾಡ್ತೀವಿ ಸರ್. ನೀರ್ ಇದ್ರೆ ಒಂದಿಟ್ಟು ದನಕರ ನೀರ್ ವ್ಯವಸ್ಥೆ ಮಾಡಕ್ ಅದಕ್ಕೂ ದನ ಕರ ನೀರ್ ಕುಡಿ ಬರೋದು ಎಲ್ಲಿ ಕುಡಿಯಕ್ ಕೇಳಿ ಸರ್, ಎಲ್ಲಿ ಕುಡ್ಸಕ್ ಕೇಳ್ರಿ ನೀವತ್ತಾಗ. ಅಲ್ಲ ನೀವು ಕೆಲಸ ಮಾಡ್ರೆ ದನ ಕರ ನೀರ್ ಕುಡ್ಸಕ್ಕಲ್ಲ, ನೀವ್ ಹೇಳೋದು ಕರೆಕ್ಟ್ ಐತಿ, ಮತ್ತೆ ಎಲ್ಲಿ ಕುಡ್ಸಕ್ ನೀರ್ ನಾವು? ಇಲ್ಲೇ ನೀರ್ ನಿಲ್ಲಂಗಲ್ಲ ಸರ್, ಇಲ್ಲಿ ನೀರ್ ನಿಲ್ತೈತಿ ಅಂತ ಹೇಳಕತ್ತೀರಿ ನೀವು. ಎಷ್ಟು ನಿಲ್ತೈತಿ ನೀರ್ ಇಲ್ಲಿ? 6 ಅಡಿ. 6 ಅಡಿ ಸುಮ್ಮನೆ ಯಾತಿ ಮಾಡಕ್ ಮತ್ತೆ ಮಾಡೋದು. ಮಣ್ಣೆ ಬರೋದು 6 ಅಡಿ ಕೊಚ್ಕೊಂಡು ಗುಂಡಿ ಮಾಡಿ ಸರ್ 6 ಅಡಿ ಮಣ್ಣು ಬಂದು ಮತ್ತೆ ಎಷ್ಟು ಅಡಿ ಆಗತ್ತೆ ಸರ್ ಅದು? ಅದನ್ನ ಅಗಲ ಮಾಡಿದ್ರೆ ಯಾರು ಸರ್ ಅಕ್ಕಪಕ್ಕ ಹೊಲ್ದಾರಿಗೆ ಬಿತ್ತಕ್ ಪಾಡ್ ಮಾಡ್ಬಿಟ್ಟಿರೋ ಸರ್ ನೀವು. ಸರ್ ಈಗ ಅನುಕೂಲ ಮಾಡೋದಲ್ಲ ಸರ್. ಏರಿಯಲ್ಲಿತ್ತು ಅಲ್ಲಿಗೆ ಮಣ್ಣು ಹಾಕ್ರಿ ಸರ್. ನೀವು ನೋಡ ಹಳ್ದಾಗ ಮಣ್ಣು ಹಾಕಿರಿ ಹೆಂಗ್ ಸರ್ ನೀವು? ಸರ್ ಇಲ್ಲಿ ವಿಡಿಯೋ ಮಾಡಿ ಹಾಕ್ತಾರ ಸರ್. ಎಲ್ಲದು ಊರಿಗೆ ಅನುಕೂಲ ಆಗದ್ ಮಾಡಕ್ ಸರ್ ನೀವು. ನಿಮ್ದು ಹೆಂಗೈತೆ ರೂಲ್ಸ್ ಹಂಗ್ ಮಾಡ್ಕೊಂತ ಹೋದ್ರೆ ಮತ್ತೆ ಹಳ್ಳ ಅಲ್ಲ ಸರ್, ಹಳ್ಳ ಮುಚ್ಚಿಬಿಡ್ರಿ, ಸುಮ್ಮನೆ ಅದಿ ಬಿಟ್ಟಿರಿ. ಇಲ್ಲಿ ಮುಚ್ಚಿರಲ್ಲ ಸರ್, ಕಾಣಿಸುತ್ತೆ ಇಲ್ಲಿ ಕಣ್ಣಿಗೆ. ನೋಡ ಹಳ್ದ ಮಣ್ಣು ಹಾಕ್ಸಿರಿ ಕಾಣಂಗಿಲ್ಲ ಇಲ್ಲಿ ಹಳ್ಳಿಗೆ ಸರ್. ಅದು ನಿಮ್ದು ಮೀಟರ್ ಲೆಕ್ಕ ಹಂಗೆಲ್ಲ ಲೆಕ್ಕ ಹಾಕ್ಯಂತ ಹೋದ್ರೆ ಆಗಲ್ಲ ಸರ್. ಅದು ಹಳ್ಳ ಸ್ವಲ್ಪ ಅಗಲ, ಸ್ವಲ್ಪ 5 ಮೀಟರ್ ಹೆಚ್ಚಿಗೆ ಮಾಡಕ್ ಸರ್ ಏನಾಗಲ್ಲ. ಹಳ್ಳ ಕೂಡೋದ್ ಹತ್ರಕ್ಕ ಹಂಗಲ್ ಸರ್. ಅಲ್ಲ ನಿಮ್ ರೂಲ್ಸ್ ಪ್ರಕಾರ ಹೋದ್ರೆ ಬಹಳ ಇದಾಗೈತಿ. ನೀವು ಕಂಬ ನಿಲ್ಸಿರಲ್ಲ, 8mm ರಾಡ್ ಹಾಕಿರಿ. ನೋಡ್ಬರ್ರಿ ಸರ್, 8mm ರಾಡ್ ಎಲ್ಲಾರ ಬಳಸ್ತಾರ, ಯಾವ್ದೋ 2 ರಾಡ್ ಹಾಕಿರಿ, ಅದಕ್ಕೆ ಸಿಮೆಂಟ್ ತುಂಬಿರಿ. ಏನ್ ಅದು 8mm ರಾಡ್ ಯಾವ್ದಕ್ಕೆ ಹಾಕ್ತಾರೆ ಹೇಳ್ರಿ ಸರ್? ನೀವ ಇಂಜಿನಿಯರ್ ಹೌದಾ? 8mm ರಾಡ್ ಯಾವ್ದಕ್ಕೆ ಹಾಕ್ತಾರೆ ಸರ್? ಅಲ್ಲ ತಗ್ಸ ಬರೀ ಅದ್ ಕಂಬದ್ ಹೇಳ್ತಿರಲ್ಲ, ಮಾಡಿ ಮೇಲೆ ಮುಗಿತದು. ಈಗ ಹಳ್ಳ ತಗ್ಸೋದ್ ಹೇಳ್ರಿ ಸರ್ ನಮ್ಗೆ. ಅದನ್ನ ಹಳ್ಳನ ಸ್ವಲ್ಪ ಅಗಲ ಮಾಡೋದ್ ಹೇಳ್ರಿ ಸರ್. ಇಲ್ಲಿ ಮಣ್ಣು ಹಾಕಿರಲ್ಲ. ಅಲ್ಲ ಸರ್, ಎಲ್ಲದೂ ಬೇಕು ನಮಗೆ ಮಾಡಕ್. ಹಚ್ಚ ಮೇಲೆ ಅದ್ದು ಮಾಡಕ್ಕೂ ಇದನ್ನು ಮಾಡಕ್. ಹಾ ಸರ್, ಸರ್ ಏನ್ ಮಾಡ್ತೀರಿ ಸರ್? ಇದನ್ನ ಅಲ್ಲ ಕಂಬ ಈಗ ತೆಗಿಸ್ತವೆ ಅಂತೀರಿ, ಮಾಡೋದು ತೆಗ್ಸೋದು ಅದು ಯಾಕೆ ಸರ್? ಫಸ್ಟ್ ಗೆ ಚೆನ್ನಾಗಿ ಮಾಡಿಬಿಟ್ರೆ ಸರ್ ಮುತ್ತುವರ್ಜಿ ಮಾಡಿ ಸರ್, ಯಾಕಂದ್ರೆ ಭಾರಿ ಅನುಭವ ಭಾಳ ಮಗಲು ಮರಿ ಓಡಾಡೋದು. ಹಾ
ಅಲ್ಲ ಸರ್ ಅಲ್ಲ ನೀವು ಇಂಜಿನಿಯರ್ ಅಲ್ಲ ಸರ್ 8 mm ರಾಡ್ ಹಾಕಿ ಹಿಂಗ್ ಹಾಕ್ರಿ ಅಂತ ಹೇಳಿದ್ರೆ ನೀವು ಹೇಳ್ದಂಗೆ ಅಲ್ಲಿ ಮಾಡೋದವ್ರು. ಅಯ್ಯೋ ಬರ್ರಿ ಸರ್ ರಾಡ್ ಹಾಕಿ ಕಾಣಿಸ್ತದೆ 8 mm ರಾಡ್ ಕಂಡಿ ಕಾಣಿಸ್ತದೆ. ಹಾಕಂಗೆ ಇಲ್ಲ ಅದನ್ನ ಹಂಗಾರ ನಿಮ್ಗೆ ಏನಾದ್ರು ಯೂಸ್ ಇಲ್ಲ ಸರ್ ಅವಶ್ಯಕತೆ ಇಲ್ಲ ಅಂತಂದ್ರೆ ಮತ್ತೆ ಯಾಕೆ ಇದನ್ನ ಕೆಲಸ ಮಾಡ್ತೀರಾ? ರೋಡ್ಗಳಿಗೆಲ್ಲ ಹಂಗ ಸೈಡಿಗೆ ಯಾರು ಮಾಡಲ್ಲ. ಅಲ್ಲ ಸರ್ ಒಂದ್ ನಿಮಿಷ ತಡೀರಿ. ಸೈಡ್ ವಾಲ್ ಬರಕ್ ಹುಡ್ರಿ ಯಾವನಾರು ಅಲ್ಲ ಸರ್ ಎಸ್ಟಿಮೇಟ್ನಾಗ ಇಲ್ಲ ಅಂತಂದ್ರೆ ಮತ್ತೆ ಕೈಗೆ ಇದನ್ನ ಇಟ್ಕೊಂಡಿದ್ರಿ ಕೆಲಸ ಮಾಡ್ಸಕ್ಕೆ? ಸುಮ್ನೆ ಈಗ ನೋಡರಿಗೋಸ್ಕರ ಮಾಡಕ್ ಹೋಗ್ಬೇಡ್ರಿ. ಇಲ್ಲಿ ಜೀವ ಉಳಿಯಕ್ಕೋಸ್ಕರ ಮಾಡ್ತೀರಿ, ಜೀವ ತೆಗಿಯಕ್ಕೋಸ್ಕರ ಅಲ್ಲ. ಇಲ್ಲಿ ಊರಾಗಿಂದ ಬನ್ನಿ ಸರ್, ನೀವು ಇಲ್ಲಿ ಒಂದ್ ಕರ ಬಿದ್ದು ಸತ್ತಿದೆ ಇಲ್ಲಿ. ತೋರ್ಸ್ರಿ ಅವ್ರಿಗೆ ಬನ್ನಿ ನೀರಿಂದ ಈಗ ಸ್ಪಾಟಿಗೆ ಬನ್ನಿ ಸರ್, ನೀವು ಇಮಿಡಿಯೇಟ್ಲಿ ಸ್ಪಾಟಿಗೆ ಬನ್ನಿ. ಸೈಡ್ ವಾಲಾರ ಮಾಡಿ ಕರ ಉಳಿ ಹಾ ಸ್ಪಾಟಿಗೆ ಬನ್ನಿ, ಕರ್ಸೋಣ ಈ ಕಡೆ ಹೊಲ್ದಾರ್ನೆಲ್ಲ ಜನರನ್ನ ಮಾತಾಡೋಣ. ಬನ್ನಿ ಸರ್ ಸ್ಪಾಟಿಗೆ ಬನ್ನಿ ಸರ್. ಇನ್ನೊಂದು ಕಾರ್ಯರೂಪಕ್ಕೆ ಮಾಡ್ಸಕ್ಕಂತ ನಿಂತ ಮೇಲೆ ನೀವೇ ನಿಂತದ್ ಮಾಡಿಸ್ಬೇಕು ಸರ್ ಕೆಲಸನ. ಎಲ್ಲ ನಿಲ್ಸಿರಿ, ಹಳ್ಳ ಕೂಡ್ ಮಾಡಿರಿ ಸರ್, ಅದೇ ಇನ್ನೇನು ಪ್ರಾಬ್ಲಮ್ ಇಲ್ಲ ನಮಗೆ. ಕಡೆ ಅಲ್ಲ ಮಾಡಿರಿ, ಅದು ತಪ್ಪಿಲ್ಲ ಸರ್, ಅದು ಕರೆಕ್ಟ್ ಐತಿ. ಈ ಕಡೆಗೆ ಹಳ್ಳ ಫಸ್ಟ್ ಇತ್ತಲ್ಲ, ಹಳ್ಳ ಮುಚ್ಚಿರಿ ಸರ್, ಹಳ್ಳ ಮುಚ್ಚಿರಿ. ಸ್ವಲ್ಪ ಅದನ್ನ ಅಗಲ ಮಾಡಕ್ ಸರ್ ನೀವೇನಾರು ಅಲ್ಲ ಸರ್, ಸ್ವಲ್ಪ ಅಗಲ ಮಾಡಕ್ ನಿಮಗೆ ಅದನ್ನ ಸ್ವಲ್ಪ ಅಗಲ ಮಾಡಕ್ ಹೊಲ ಬಿತ್ತದೆ ಅನ್ಸದ ನೀವು ಮಾಡ್ಕೊಂಡಿರಲ್ಲ. ಅವರು ಈಗ ಸೀದಾ ಹಳೆ ದಂಡಿಗೆ ಬಿತ್ತಾರೆ. ಅದು ಬಿತ್ತದು ಅಲ್ಲ ಸರ್ ಬಿತ್ತದು ಬಿಡೋದು ಸೆಕೆಂಡ್, ಅವ್ರು ಏನಾರು ಮಾಡ್ಕೊಳ್ಳೋದು ಅವ್ರ ಪ್ರಶ್ನೆ. ಅದು ನಮಗೇನು ಸರ್ ಆಗಲ್ಲ, ಫಸ್ಟಿಗೆ ಎಷ್ಟೊತ್ತ ಅಷ್ಟಾರು ಮಾಡಿಕೊಡ್ರಿ ಸರ್ ಅಂತ ಕೇಳಕ್ಕೆ ಹಚ್ಚಿರೋದು. ಏರಿಯಲ್ಲಿ ಐತಿ ನೀವು ಆ ಕಡೆ ಹೆಂಗ್ ಕುರಿತು ಸರ್? ಫಸ್ಟಿಗೆ ಕುರಿತಲ್ಲ, ಈಗ ಹೆಂಗ್ ಕುರಿತು? ಸ್ಟೋನ್ ಪಿಚಿಂಗ್ ಮಾಡ್ತಾರಲ್ಲ ಅವರು. ಮತ್ತೆ ಅಲ್ಲ ಸರ್ ಹೆಂಗ್ ಸ್ಟೋನ್ ಫಿಶಿಂಗ್ ಮಾಡ್ತಿರಲ್ಲ ಸರ್, ಹಳ್ಳ ಹೆಂಗ್ ಕುರಿತೈತಿ? ಇದೇನು ದೊಡ್ಡದು ಅಲ್ಲ, ಕೆರೆ ಅಲ್ಲ, ಸ್ಟೋರೇಜ್ ಭಾಳ ಆಗಕ್ಕ ಬೇಕಾದಾಗ ಅಷ್ಟೇ ಸರ್ ನಿಲ್ಲೋದು. ಅದಕ್ಕಾಗಿ ನೀರು ನಿಲ್ಲಕ್ಕಾಗಿ ಸ್ವಲ್ಪ ಅಗಲ ಇತ್ತು ಅಂದ್ರೆ ಸರ್ ಅಂತ ಇನ್ನೇನಿಲ್ಲ. ನಮಗೆ ನೀವು ಮಾಡಿರೋದು ನಮ್ಮ ಒಳ್ಳೇದಕ್ಕೆ ಗೊತ್ತೈತೆ, ಅಗಲ ಮಾಡಿದ್ರೆ ಆಯ್ತು ಸರ್, ಇನ್ನೇನಿಲ್ಲ. ಇನ್ನೊಂದು ಈ ಕಂಬಗಳನ್ನ ತೆಗಿಸ್ಬಿಟ್ಟು ಅದು ಸರ್ ರಾಡ್ಗಳನ್ನ ಸ್ವಲ್ಪ ಸ್ಟ್ರೆಂತ್ ಇರೋ ಹಾಕ್ಸಿ ಸರ್, ಇವನ್ನೆಲ್ಲ ತೆಗ್ಸಿ. ಹೆಂಗ್ ಯಾರು ಈ ರೀತಿ ಆಗ್ತಾರ ತೆಗ್ದು ಹಾಕಕ್ಕೆ ತೆಗಿಯೋದಕ್ಕೆ ಒಂದು ಮತ್ತೆ ಪೂರ್ತಿ